ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಶ್ರೀಗುರುಭ್ಯೋ ನಮಃ ಹರಿಃ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 16ನೇ ಅಧ್ಯಾಯದಲ್ಲಿ ಇವತ್ತು 43ನೇ ಶ್ಲೋಕ. ನ ವ್ಯಭಿಚರತಿ ತವೇಕ್ಷಾ ಯಯಾ ಹ್ಯಭಿಹಿತೋ ಭಾಗವತೋ ಧರ್ಮಃ ಸ್ಥಿರಚರಸತ್ವಕದಂಬೆ ಸ್ಥಿರಚರಸತ್ವಕದಂಬೇಶ್ವಪೃಥಗ್ಧಿಯೋ ಯಮುಪಾಸತೆ ತ್ವಾರ್ಯಾಃ. ಭಗವಂತ ಯಾವಾಗ ನಿರ್ಮಲವಾದ ಭಾಗವತ ಧರ್ಮವನ್ನು ಉಪದೇಶ ಮಾಡಿದ್ನೋ ಆವಾಗಲೇ ಎಲ್ಲವನ್ನೂ ನೀನು ಎಲ್ಲರನ್ನೂ ಸೋಲಿಸಿಬಿಟ್ಟಿ ಅಂತ ಹಿಂದೆ ಸ್ತೋತ್ರ ಮಾಡಿದ ಚಿತ್ರಕೇತು ಮಹಾರಾಜ. ಜಿತಂ ಅಜಿತ ತದಾ ಭವತಾ ಯದಾಹ ಭಾಗವತ ಧರ್ಮಂ ಅನವದ್ಯಂ. ಅದೆಂಥದ್ದು ಭಾಗವತ ಧರ್ಮ ಅನ್ನೋದನ್ನ ಈ ಹಿಂದೆ 2 ಶ್ಲೋಕಗಳಲ್ಲಿ ವರ್ಣನೆ ಮಾಡಿದ. ಭಾಗವತ ಧರ್ಮ ಅದು ನಿರವದ್ಯವಾದದ್ದು, ಉಳಿದ ಧರ್ಮ ಅದು ಅವದ್ಯವಾದದ್ದು ಅಂತ ಹೇಳಿ ಆಯಿತು. ಇಂತಹ ಭಾಗವತ ಧರ್ಮವನ್ನು ಹೇಳಬೇಕು ಅನ್ನೋ ದೃಷ್ಟಿಯಿಂದಲೇನೆ ಈ ತತ್ವ, ಹಿಂದೆ ಹೇಳಿದ ತತ್ವ ಇದಲ್ಲ, ಇದು ಅನವದ್ಯ, ಉಳಿದದ್ದೆಲ್ಲವೂ ಕೂಡ ಅವದ್ಯವಾದದ್ದು. ಯಾವುದಾದರೂ ಕಾಮ್ಯ ಕರ್ಮಗಳನ್ನು ನಾವು ಮಾಡೋದರಿಂದ ಅದರಿಂದ ಹಿಂಸೆನೇ ಉಂಟಾಗತ್ತೆ, ನಮಗೂ ಹಿಂಸೆ ಆಗತ್ತೆ, ಪರರಿಗೂ ಹಿಂಸೆ ಆಗತ್ತೆ. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ, ಏನೂ ಉಪಯೋಗ ಇಲ್ಲ ಅನ್ನೋ ತತ್ವವನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡೇ ನೀನು ಭಾಗವತ ಧರ್ಮವನ್ನು ಹೇಳಿದ್ದಿ. ಯಯಾಹಿ ಅಭಿಹಿತೋ ಭಾಗವತೋ ಧರ್ಮ. ಆದ್ರಿಂದ ಆ ಒಂದು ತತ್ವ, ಈ ಭಾಗವತ ಧರ್ಮ ಅದೆವತ್ತೂ ಕೂಡ ಸುಳ್ಳಾಗೋದಿಲ್ಲ. ಸತ್ಯವಾದ ಧರ್ಮ, ನಿರವದ್ಯವಾದ ಧರ್ಮ, ಎಲ್ಲ ಸಜ್ಜನರಿಗೆ ಹಿತವನ್ನ ಉಂಟು ಮಾಡುವ ಧರ್ಮ ಅದು. ಸಾಧು ಸಜ್ಜನರು ಈ ಧರ್ಮವನ್ನೇ ಅನುಷ್ಠಾನ ಮಾಡ್ತಾರೆ. ಯಥಾರ್ಥ ಜ್ಞಾನಿಗಳಾದಂತಹ ಸಾಧುಗಳು ತ್ವಂ ಯಂ ಉಪಾಸತೆ ತು ಆರ್ಯಾಹ ಅಂತ. ಆರ್ಯರು ಅಂದ್ರೆ ಸಜ್ಜನರು, ಯಾರಿಗೆ ಸರಿಯಾದ ಜ್ಞಾನ ಇದೆಯೋ, ಯಥಾರ್ಥ ಜ್ಞಾನ ಇದೆಯೋ ಅಂಥವರು. ಅಪೃಥಗ್ಧಿಯ ಅಂತ. ಅಪೃಥಗ್ಧಿಯ ಅಂತಂದ್ರೆ ಯಥಾರ್ಥ ಜ್ಞಾನಿಗಳು ಅಂತ ಅರ್ಥ. ಪೃಥಗ್ಧಿ ಅಂದ್ರೆ ಪ್ರತ್ಯೇಕವಾದ ಬುದ್ಧಿ, ಇರೋ ಬುದ್ಧಿಗಿಂತ ಬೇರೆಯಾದ ಬುದ್ಧಿ ಪೃಥಗ್ಧಿ ಅಂತ ಕರೆಸ್ಕೊಳ್ತದೆ. ಅಂದ್ರೆ ಮಿಥ್ಯಾಜ್ಞಾನಿಗಳು ಅಂತ ಅರ್ಥ. ಪೃಥಗ್ಧಿಗಳು ಅಂದ್ರೆ ಮಿಥ್ಯಾಜ್ಞಾನಿಗಳು. ಯಾಕೆ? ಅವ್ರದೇ ಒಂದು ಪ್ರತ್ಯೇಕ. ಪೃಥಕ್ ಅಂದ್ರೆ ಪ್ರತ್ಯೇಕ, ಇರೋದೇ ಬೇರೆ, ಅದಕ್ಕಿಂತ ಭಿನ್ನ ಪ್ರಕಾರವಾದ ಅಂದ್ರೆ ಪೃಥಕ್ಕಾದ
ಧಿ ಬುದ್ಧಿ ಉಳ್ಳವರು ಅವರು ಮಿಥ್ಯಾಜ್ಞಾನಿಗಳು. ಇದ್ದದ್ದನ್ನ ಇದ್ದಾಗೆ ತಿಳ್ಕೊಳ್ಳದೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥವ್ರು ಯಾರಿದ್ದಾರೆ ಅವರನ್ನ ಪೃಥಗ್ಧಿಗಳು ಅಂತ ಕರೀತಾರೆ. ಅಂತಹ ಪೃಥಗ್ಧಿಗಳು ಅಲ್ಲದೆ ಇರೋರು ಯಾರು? ಅವರು ಅಪೃಥಗ್ಧಿಗಳು. ಅಪೃಥಗ್ಧಿಗಳು ಅಂತಂದ್ರೆ ಹಾಗಾದ್ರೆ ಯಥಾರ್ಥ ಜ್ಞಾನಿಗಳು ಅಂತ ಹೇಳೋದು ಹಂಗಾಯ್ತು. ಪೃಥಗ್ಧಿ ಅನ್ನೋ ಶಬ್ದಕ್ಕೆ ಯಥಾರ್ಥ ಜ್ಞಾನ ಅನ್ನೋ ಅರ್ಥ ಇದೆ ಅನ್ನೋದು ಗರುಡ ಪುರಾಣದಲ್ಲಿ ಇದೆ. ವಿಷ್ಣುಧೀನಾ ಜಗತ್ಸತ್ತ ಪ್ರತೀತಿಶ್ಚೇಷ್ಟಿತಂ ಗತಿ ಇತಿ ಯನ್ನಿಶ್ಚಿತಂ ಜ್ಞಾನಂ ಅರ್ಥ ಅಪೃಥಗ್ ದರ್ಶನಂ ಸ್ಮೃತಂ ಮಿಥ್ಯಾಜ್ಞಾನಂ ಪೃಥಗ್ಜ್ಞಾನಂ ತತ್ ಪೃಥಗ್ ದೃಷ್ಟಿರುಚ್ಯತೆ ಅಂತ ಇದು ಗರುಡ ಪುರಾಣದ ವಾಕ್ಯ. ಹಾಗಾಗಿ ಯಾವುದು ಮಿಥ್ಯಾಜ್ಞಾನವೋ ಅದನ್ನ ಪೃಥಗ್ಜ್ಞಾನಂ ಅಂತ ಕರೀತಾರೆ, ಪೃಥಗ್ ದೃಷ್ಟಿ ಅಂತ ಕರೀತಾರೆ ಮಿಥ್ಯಾಜ್ಞಾನವನ್ನ. ಯಥಾರ್ಥ ಜ್ಞಾನವನ್ನ ಅಪೃಥಗ್ ದರ್ಶನಂ ಅಪೃಥಗ್ಧಿ ಅಂತ ಕರೀತಾರೆ ಅಂತ. ಹೀಗೆ ಪೃಥಗ್ಧಿ ಅಂದ್ರೇನು ಅಪೃಥಗ್ಧಿ ಅಂದ್ರೇನು ಅನ್ನೋದನ್ನ ಗರುಡ ಪುರಾಣದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇಲ್ಲಿ ಅಪೃಥಗ್ಧಿಯ ಅಂದ್ರೆ ಯಥಾರ್ಥ ಜ್ಞಾನಿಗಳು ಅಂತ ಅರ್ಥ. ಯಥಾರ್ಥ ಜ್ಞಾನಿಗಳಾದ ಆರ್ಯಾಹ ಆರ್ಯರು, ಯಾರು ಆರ್ಯರಿದ್ದಾರೋ ಅಂಥವ್ರು ಅಂದ್ರೆ ಪೂಜ್ಯರು, ಸಾಧುಗಳು, ಸಜ್ಜನರು ಅಂತ ಅರ್ಥ. ಅಂತಹ ಸಜ್ಜನರು, ಸಾಧುಗಳು, ಯಥಾರ್ಥ ಜ್ಞಾನಿಗಳು ಈ ಧರ್ಮವನ್ನೇ, ಯಾವ ಒಂದು ಭಾಗವತ ಧರ್ಮ ಇದೆ ಈ ಭಾಗವತ ಧರ್ಮವನ್ನೇ ಎಲ್ಲರೂ ಅನುಷ್ಠಾನ ಮಾಡ್ತಾರೆ. ಸ್ಥಿರಚರ ಸತ್ವ ಕದಂಬೇಶು ಅಪೃಥಗ್ಧಿಯ ಅಂತ. ಯಾವುದರಲ್ಲಿ ಯಥಾರ್ಥ ಜ್ಞಾನಿಗಳವರು? ಸ್ಥಿರಚರ ಕದಂಬೇಶು, ಸ್ಥಾವರ ಜಂಗಮ ಪ್ರಾಣಿಗಳು ಯಾವ್ದ್ಯಾವ್ದಿದ್ದಾವೆ ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಅಪೃಥಕ್ ದೃಷ್ಟಿ ಉಳ್ಳವರು. ಅಪೃಥಕ್ ದೃಷ್ಟಿ ಉಳ್ಳವರು ಅನ್ನೋದಕ್ಕೆ ಸಮಾನ ದೃಷ್ಟಿ ಉಳ್ಳವರು ಅಂತ ಮತ್ತೊಂದರ್ಥ. ಸಮಾನ ದೃಷ್ಟಿ ಅಂತಂದ್ರೆ ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನಃ ಅಂತ ಹೇಳಿದಂತೆ ಎಲ್ಲ ಕಡೆಯಲ್ಲೂ ಭಗವಂತನನ್ನ ಕಾಣತಕ್ಕಂತಹ ಬುದ್ಧಿ ಉಳ್ಳವರು ಯಾರಿದ್ದಾರೆ ಅವರು ಅಪೃಥಕ್ ದೃಷ್ಟಿಗಳು. ಹೀಗೆ ಸ್ಥಿರಚರ ಜಂಗಮೇಶು, ಸ್ಥಿರಚರ ಸತ್ವ ಕದಂಬೇಶು, ಸ್ಥಾವರ ಜಂಗಮ ಪ್ರಾಣಿ ಸಮೂಹಗಳಲ್ಲಿ ಯಥಾವಸ್ಥಿತ ದರ್ಶಿಗಳು ಅಂತ ಒಂದರ್ಥ. ಅಪೃಥಕ್ ದರ್ಶಿಗಳು ಯಥಾರ್ಥ ಜ್ಞಾನಿಗಳು ಅಥವಾ ಸಮಾನ ದೃಷ್ಟಿ ಉಳ್ಳಂತಹ ಜ್ಞಾನಿಗಳು, ಅಂತಹ ಆರ್ಯರು, ಸಜ್ಜನರು, ಪೂಜ್ಯರು ಇವರೆಲ್ಲರೂ ಕೂಡ ಅನುಸರಣೆ ಮಾಡುವ ಧರ್ಮ ಅದು ಭಾಗವತ ಧರ್ಮ. ಇಂತಹ ಭಾಗವತ ಧರ್ಮವನ್ನ ನೀನು ಈ ಉದ್ದೇಶದಿಂದಲೇ ಹೇಳಿದ್ದಿ, ಎಲ್ಲರಿಗೂ ಕೂಡ ಕ್ಷೇಮ ಆಗಲಿ, ಈ ಕಾಮ್ಯಕರ್ಮದಿಂದ ಯಾರಿಗೂ ಉಪಯೋಗ ಇಲ್ಲ, ಅದರಿಂದ ಬರೇ ಕಾಯಕ್ಲೇಶವೇ ಉಂಟಾಗ್ತದೆ, ಮತ್ತೊಬ್ಬರಿಗೂ ತೊಂದರೆ ಆಗ್ತದೆ, ನಿಮಗೂ ತೊಂದರೆ ಆಗ್ತದೆ ಅನ್ನೋದನ್ನ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ನೀನು ಅದನ್ನ ಉಪದೇಶ ಮಾಡಿದ್ದಿ. ಆದ್ರಿಂದ ಅದು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ನ ವ್ಯಭಿಚರಿತಿ ತವೇಕ್ಷಾ. ತವ ಇಕ್ಷಾ ಅಂದ್ರೆ ದೃಷ್ಟಿ, ನಿನ್ನ ದೃಷ್ಟಿ, ನೀನು ಯಾವ ದೃಷ್ಟಿಯಿಂದ ಅದನ್ನ ಹೇಳಬೇಕು ಅಂತ ಅನ್ಕೊಂಡಿದ್ದೀಯೋ ಆ ದೃಷ್ಟಿ ಯಾವತ್ತೂ ಕೂಡ ನ ವ್ಯಭಿಚರತಿ, ಸುಳ್ಳಾಗೋದಿಲ್ಲ ಅಂತ ಅರ್ಥ. ನ ವ್ಯಭಿಚರಿತಿ ತವೇಕ್ಷಾ ಯಯಾ ಹ್ಯಭಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವಕದಂಬೇಷು ಅಪೃಥಗ್ಧಿಯೋ ಯಂ ಉಪಾಸತೆ ತ್ವಾರ್ಯಾಃ. ನಹಿ ಭಗವನ್ನ ಘಟಿತಮಿದಂ
ಭವದ್ದರ್ಶನಾನ್ ನೃಣಾಂ ಅಖಿಲ ಪಾಪಕ್ಷಯಃ ಯನ್ನಾಮ ಸಕೃಚ್ಛ್ರವಣಾತ್ ಪುಲ್ಕಸಕೋಪಿ ವಿಮುಚ್ಯತೆ ಸಂಸಾರಾತ್. ಸರ್ ನೀವು ಭವದ್ ದರ್ಶನಾತ್ ಇಲ್ಲಿ ಬಂದು ತ್ವದ್ ದರ್ಶನಾತ್ ಇದೆ. ತ್ವದ್ ದರ್ಶನಾತ್ ಅಂತಿದೆಯಾ? ನಹಿ ಭಗವನ್ ತಾನೆ, ನಹಿ ಭಗವನ್ನ ಘಟಿತಮಿದಂ. ಇದರಲ್ಲಿ ಬೇರೆನೇ ಇದೆಯಾ? ನಹಿ ಭಗವನ್ ಅಘಟಿತಮಿದಂ ಭವದ್ದರ್ಶನಾನ್ ನೃಣಾಮಖಿಲ ಪಾಪಕ್ಷಯಃ. ಭವದ್ದರ್ಶನಾತ್ ಅಂತ ಹೇಳಿದೆ ನಾನು, ಅಲ್ಲಿ ತ್ವದ್ದರ್ಶನಾತ್ ಅಂತಿದೆ ಅಲ್ವಾ? ನಹಿ ಭಗವನ್ನ ಘಟಿತಮಿದಂ ತ್ವದ್ದರ್ಶನಾನ್ ನೃಣಾಮಖಿಲ ಪಾಪಕ್ಷಯಃ. ತ್ವದ್ದರ್ಶನಾತ್ ಅಂದ್ರು ಭವದ್ದರ್ಶನಾತ್ ಅಂದ್ರು ಒಂದೇ ಅರ್ಥ. ಸತ್ಯಧರ್ಮ ತೀರ್ಥರ ವ್ಯಾಖ್ಯಾನದಲ್ಲಿ ತ್ವದ್ದರ್ಶನಾತ್ ಅನ್ನೋ ಪಾಠ ತಗೊಂಡಿದ್ದಾರೆ. ಇಲ್ಲಿ ಭವದ್ದರ್ಶನಾತ್ ಅಂತಿದೆ, ಅದು ಒಂದು ಪಾಠ ಇರಬಹುದು ಅಂತ ಅನ್ಸುತ್ತೆ. ಹಾಗಾದ್ರೆ ವ್ಯಾಖ್ಯಾನದಲ್ಲಿ ಅವರೊಬ್ಬರೇ, ಸತ್ಯಧರ್ಮರೊಬ್ಬರೇ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅವ್ರು ಹೇಳುವಾಗ ನೃಣಾಂ ತ್ವದ್ದರ್ಶನಾತ್ ತ್ವದಪರೋಕ್ಷೇಣ ಅಖಿಲ ಪಾಪಕ್ಷಯ ಅಂತ ಅವ್ರು ಮಾತ್ರ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಉಳಿದವರು ಯಾರು ಕೂಡ ಆ ಒಂದು ಪದಕ್ಕೆ ಏನು ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗಿಲ್ಲ. ಹಾಗಾಗಿ ಅವ್ರ ಪಾಠ ಏನಿದೆ ಅಂತ ಗೊತ್ತಾಗೋದಿಲ್ಲ. ಮೋಸ್ಟ್ಲಿ ಭವದ್ದರ್ಶನಾತ್ ಅನ್ನೋದು ಮತ್ತೊಬ್ಬರು ಯಾರಾದರೂ ಇಟ್ಟುಕೊಂಡ ಪಾಠ ಇರಬಹುದು. ಎರಡು ಒಂದೇ ಅರ್ಥ, ಏನು ತೊಂದರೆ ಇಲ್ಲ. ಭಗವಂತನೇ, ನಿನ್ನ ದರ್ಶನದಿಂದ, ಭವದ್ದರ್ಶನಾತ್ ತ್ವದ್ದರ್ಶನಾತ್, ನಿನ್ನ ದರ್ಶನ ಮಾತ್ರದಿಂದಲೇನೆ, ನೃಣಾಂ ಮನುಷ್ಯರ, ಅಖಿಲ ಪಾಪಕ್ಷಯ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಇದು ಅಘಟಿತಮಿದಂ ನಹಿ ನಹಿ ಭಗವನ್ ಅಘಟಿತಮಿದಂ, ನಿನ್ನ ದರ್ಶನ ಮಾಡೋದ್ರಿಂದಲೇನೆ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತನ್ನೋದು ಅಸಂಭಾವಿತ ಏನೂ ಅಲ್ಲ. ನಹಿ ಅಘಟಿತಮಿದಂ, ಎಲ್ಲಾ ಪಾಪಗಳು ಹೆಂಗ್ ಹೋಗ್ತದೆ? ಬರೀ ನೋಡೋದ್ರಿಂದಲೇ ಎಲ್ಲಾ ಪಾಪಗಳು ಹೋಗ್ತದೆ ಅಂತಂದ್ರೆ ಇದು ಹೇಗ್ ಸಾಧ್ಯ? ಇದು ಅಘಟಿತವಾದದ್ದೇನಲ್ಲ. ಯಾಕೆ ಅಂದ್ರೆ ನಿನ್ನ ನಾಮಶ್ರವಣವನ್ನ ಒಂದು ಬಾರಿ ಮಾಡಿದರೂ ಸಾಕು. ಎನ್ನಾಮ ಸಕೃಚ್ಛ್ರವಣಾತ್, ಸಕೃಚ್ಛ್ರವಣ ಅಂದ್ರೆ ಒಂದು ಸಲ ಕೇಳೋದು. ನಿನ್ನ ನಾಮವನ್ನ ಒಂದು ಬಾರಿ ಕೇಳಿದರೂ ಸಾಕು, ಶ್ರವಣ ಮಾಡಿದರೂ ಸಾಕು. ಅದರಿಂದ ಪುಲ್ಕಸಕೋಪಿ ವಿಮುಚ್ಯತೆ ಸಂಸಾರಾತ್, ಪುಲ್ಕಸಕನೂ ಕೂಡ, ಚಂಡಾಲನೂ ಕೂಡ ಸಂಸಾರದಿಂದ ಬಿಡುಗಡೆಯನ್ನು ಪಡಿತಾನೆ ಅಂತಂದ ಮೇಲೆ ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ ಅಂತನ್ನೋದ್ರಲ್ಲಿ ಏನು ಸಂಶಯ ಇಲ್ಲ. ಅಘಟಿತವಾದದ್ದಲ್ಲ ಇದು. ಭವದ್ದರ್ಶನಾತ್ ನೃಣಾಂ, ನಿನ್ನ ದರ್ಶನದಿಂದ ಮನುಷ್ಯರಿಗೆ ಅಖಿಲ ಪಾಪಕ್ಷಯ ಇತಿ ಯತ್, ಇಂಥ ಒಂದು ಏನಿದೆ ವಿಷಯ, ಇದಂ ತ್ವಯಿ ಅಘಟಿತಂ ನಹಿ, ಇದಂ ಅಘಟಿತಂ ನಹಿ, ಅಸಂಭಾವಿತ ಏನಲ್ಲ. ಯಾಕೆ? ಸಕೃತ್ ಶ್ರವಣಾತ್ ಎನ್ನಾಮ, ಒಂದು ಬಾರಿ ನಿನ್ನ ನಾಮಶ್ರವಣ ಮಾಡೋದ್ರಿಂದಲೇನೆ ಅಂತಹ ಚಂಡಾಲನೂ ಕೂಡ ಪುಲ್ಕಸಕನೂ ಕೂಡ ಸಂಸಾರದಿಂದ ಮುಕ್ತಿಯನ್ನ ಪಡಿತಾನೆ ಅಂದ ಮೇಲೆ ಅಂತಹ ನಾಮವುಳ್ಳವನು ನೀನು, ನಿನ್ನ ದರ್ಶನದಿಂದ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತ ಅನ್ನೋದು ಅಘಟಿತವಾದದ್ದೇನಲ್ಲ. ನಹಿ ಭಗವನ್ನ ಘಟಿತಮಿದಂ ಭವದ್ದರ್ಶನಾನ್ ನೃಣಾಮಖಿಲ ಪಾಪಕ್ಷಯಃ ಯನ್ನಾಮ ಸಕೃಚ್ಛ್ರವಣಾತ್ ಪುಲ್ಕಸಕೋಪಿ ವಿಮುಚ್ಯತೆ ಸಂಸಾರಾತ್. ಅಥ ಭಗವನ್ ವಯಮಧುನಾ ತ್ವದವಲೋಕ ಪರಿಮೃಷ್ಟಾಶಯಮಲಾಃ
ಸುರರ್ಷಿಣಾಯ ದುದಿತಂ ತಾವಕೇನ ಕಥಮನ್ಯಥಾ ಭವತಿ. ಭಗವಂತನೇ, ಭಗವನ್ ಅಥ, ಈಗ ಪ್ರಕೃತಕ್ಕೆ ಬರೋಣ. ನಾನು ಈಗ ನಿನ್ನ ದರ್ಶನವನ್ನ ಮಾಡಿದ್ದೇನೆ. ನಿನ್ನ ದರ್ಶನದಿಂದ, ಹಿಂದೆ ಹೇಳಿದ್ರು, ನಿನ್ನ ದರ್ಶನ ಮಾತ್ರದಿಂದಲೇನೆ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗ್ತದೆ ಅಂತ ಅನ್ನೋದು ಅಘಟಿತವಾದದ್ದೇನಲ್ಲ. ನಿನ್ನ ನಾಮ ಶ್ರವಣ ಮಾತ್ರದಿಂದಲೇ ಪುಲ್ಕಸಕನು ಕೂಡ ಸಂಸಾರದಿಂದ ಮುಕ್ತನಾಗ್ತಾನೆ. ಹೀಗಿರುವಾಗ ನಾನು ಈಗ ನಿನ್ನ ದರ್ಶನವನ್ನ ಮಾಡಿದ್ರಿಂದ ನನ್ನ ಅಂತಃಕರಣದ ಎಲ್ಲ ಪಾಪಗಳನ್ನು ನಾನು ಕಳಕೊಂಡಿದ್ದೇನೆ. ನನಗೆ ಯಾವ ಪಾಪಗಳು ಕೂಡ ಇಲ್ಲ. ಈಗ ನನ್ನ ಅಂತಃಕರಣದಲ್ಲಿರುವ ಎಲ್ಲಾ ಪಾಪಗಳು ಪರಿಹಾರ ಆಗಿಬಿಟ್ಟಿದೆ ಅಂತಾನೆ ಚಿತ್ರಕೇತು. ವಯಂ ಅಧುನಾ ತ್ವದವಲೋಕ ಪರಿಮೃಷ್ಟಾಶಯ ಮಲಾಹ. ಎಲ್ಲ ಮಲ ಅಂದ್ರೆ ಪಾಪಗಳು ಎಲ್ಲವೂ ಪರಿಮೃಷ್ಟ ಆಗಿಬಿಟ್ಟಿದೆ, ತೊಳೆದು ಹೋಗಿಬಿಟ್ಟಿದೆ. ಯಾವ ಪಾಪಗಳು ಇಲ್ಲ ಇವಾಗ ನಿನ್ನ ದರ್ಶನ ಮಾಡಿದ್ರಿಂದ. ನಾನೀಗ ನಿನ್ನ ದರ್ಶನ ಮಾಡಿದ್ರಿಂದ ಆಶಮಲಂ ಪರಿಮೃಷ್ಟ ಆಶಯ ಮಲಾಹ, ಎಲ್ಲ ರೀತಿಯಾದ ಮಲ, ಈ ಯಾವುದರಲ್ಲಿ ಅಂತಃಕರಣದಲ್ಲಿ ಇರುವ ಮಲ ಪಾಪಗಳು ಅದೆಲ್ಲವೂ ಪರಿಹಾರ ಆಗಿಬಿಟ್ಟಿದೆ. ಯಾಕೆಂದ್ರೆ ನಿನ್ನ ಭಕ್ತನಾದಂತಹ ಸುರಋಷಿ, ದೇವತೆಗಳಿಗೆ ಋಷಿಗಳಾದಂತಹ ನಾರದರು ಅವ್ರು ಹೇಳಿದ್ದು ಕಥಮನ್ಯತಾ ಭವತಿ, ಅದೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಅವ್ರು ಹೇಳಿದ್ದು ಸುಳ್ಳಾಗೋದಿಲ್ಲ. ಅದೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಅವ್ರು ಹೇಳಿದ್ರು. ಹಾಗಾಗಿ ಈಗ ನನ್ನ ಪಾಪಗಳೆಲ್ಲ ಪರಿಹಾರ ಆಗಿದೆ. ನಿನ್ನ ದರ್ಶನ ಮಾಡಿದ್ರಿಂದ ನನ್ನ ಎಲ್ಲ ಅಂತಃಕರಣದ ಮಲವೂ ಕೂಡ ಪರಿಹಾರ ಆಗಿದೆ. ಯಾಕೆ ಅಂದ್ರೆ ಸುರಋಷಿಗಳಾದ ನಾರದರು ಹೇಳಿದ್ದು ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಯದುದಿತಂ ಸುರಋಷಿಣ ತಾವಕೇನ ಕಥಮನ್ಯತಾ ಭವತಿ. ನಿನ್ನ ಬಗ್ಗೆ ಆ ನಾರದರು ಏನು ಹೇಳಿದ್ರಲ್ಲ, ಅದು ಹೇಗೆ ಸುಳ್ಳಾಗ್ಲಿಕ್ಕೆ ಸಾಧ್ಯ? ಅಥ ಭಗವನ್ ವಯಮಧುನಾ ತ್ವದವಲೋಕ ಪರಿಮೃಷ್ಟಾಶಯಮಲಾಹ ಸುರಋಷಿಣಾ ಯದುದಿತಂ ತಾವಕೇನ ಕಥಮನ್ಯಥಾ ಭವತಿ. ವಿಜಿತಮನಂತ ಸಮಸ್ತಂ ತವ ಜಗದಾತ್ಮನೋ ಜನೈರಿಹಾಚರಿತಂ ವಿಜ್ಞಾಪ್ಯಂ ಪರಮಗುರೋಃ ಕಿಯದಿಹ ಸವಿತುರಿವ ಖದ್ಯೋತೈಃ. ನಿನಗೆ ಗೊತ್ತಿಲ್ಲದೆ ಇರೋದು ಯಾವುದು ಇಲ್ಲ. ವಿದಿತಂ ಅನಂತ ಸಮಸ್ತಂ ತವ ವಿದಿತಂ, ಎಲ್ಲರ ಒಳಗೆ ಅಂತರ್ಯಾಮಿಯಾಗಿ ನೀನಿದ್ದಿ ಅಂದಮೇಲೆ ನಿನಗೆ ಗೊತ್ತಿಲ್ಲದೆ ಇರೋದು ಯಾವುದಿದೆ ಹೇಳು? ಎಲ್ಲಾರು ಏನೇನು ಮಾಡ್ತಾರೆ ಅನ್ನೋದೆಲ್ಲ ನಿನಗೆ ಗೊತ್ತೇ ಇದೆ. ಎಲ್ಲರಿಗೂ ಗುರು ನೀನು, ಗುರುಗಳಿಗೂ ಗುರು, ಜಗದ್ಗುರು, ಜಗದ್ಗುರುಣಾಂ ಗುರುಹು, ಜಗದ್ಗುರುಣಾಂ ಗುರು ಮಂಜಸೈವ ಅಂತ ಅನುವ್ಯಾಖ್ಯಾನ. ಜಗದ್ಗುರುಗಳಿಗೂ ಗುರುವಾಗಿರ್ತಕ್ಕಂಥವನು ನೀನು, ಸರ್ವಜ್ಞನಾಗಿದ್ದಿ. ಹೀಗಿರುವಾಗ ನಿನಗೆ ನಾವು ವಿಶೇಷವಾಗಿ ಹೇಳಬೇಕಾದ್ದೇನಿದೆ? ನಾನು ಹುಚ್ಚ, ನಿನಗೆ ಹೇಳ್ತಾ ಇದ್ದೇನೆ ಹೋಗಿ ಹೋಗಿ. ವಿಜಿತಂ ಅನಂತ ಸಮಸ್ತಂ ತವ ಜಗದ್ ಆತ್ಮನೋ ಜನೈರಿಹ ಆಚರಿತಂ. ಜನರು ಇಹ ಆಚರಿತಂ, ಇಲ್ಲಿ ಏನೇನು ಮಾಡ್ತಾರೆ ಇದೆಲ್ಲವೂ ಕೂಡ ನಿನಗೆ ಗೊತ್ತೇ ಇದೆ. ವಿಜ್ಞಾಪ್ಯಂ ಕಿಯತ್, ಏನ್ ನಾನು ಹೇಳಲಿ ನಿನಗೆ? ನಾರದರು ನನಗೆ ಅನುಗ್ರಹ ಮಾಡಿದ್ರು, ಅವರ ಅನುಗ್ರಹದಿಂದ ನಾನು ಇಲ್ಲಿ ಬಂದು ನಿನ್ನನ್ನು ನೋಡುವ ಹಾಗೆ ಆಯಿತು ಅಂತೆಲ್ಲ ಇದನ್ನ ನಾನು ನಿನಗೆ ಹೇಳಬೇಕೇನು? ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ನೀನೇ
ಅವರಿಗೂ ಅಂತರ್ಯಾಮಿಯಾಗಿ ಬಂದು ಅವರನ್ನ ಕಳಿಸಿ ನನಗೆ ಅನುಗ್ರಹ ಮಾಡಿದವನು ನೀನೆ. ಈಗ ನನ್ನೊಳಗೆ ಕೂತು ಈ ರೀತಿ ಸಾಧನೆಯನ್ನ ಮಾಡಿಸಿ ದರ್ಶನವನ್ನ ಕೊಟ್ಟವನು ನೀನೆ. ಇದೆಲ್ಲ ನಾನ್ ನಿನಗೆ ಹೋಗಿ ಹೋಗಿ ಹೇಳ್ತಾ ಇದ್ದೇನಲ್ಲ, ಏನೋ ಗೊತ್ತಿಲ್ಲದೆ ಇರೋರಿಗೆ ತಿಳಿಸೋ ಹಾಗೆ. ಮೂರ್ಖ ನಾನು. ಪರಮಗುರು ನೀನು, ಗುರುಗಳಿಗೂ ಗುರು. ಪರಮಗುರು ಅಂದ್ರೆ ಹಾಗೆ. ಪರಮಗುರೋಹೋ ವಿಜ್ಞಾಪ್ಯಂ ಕಿಯತ್. ಗುರುಗಳಿಗೂ ಗುರುವಾದ, ಸರ್ವಜ್ಞನಾದ, ಎಲ್ಲರ ಅಂತರ್ಯಾಮಿಯಾದ ನಿನಗೆ ಗೊತ್ತಿಲ್ಲದೆ ಇರೋದೇನಿದೆ? ನಿನಗೆ ಹೋಗಿ ಹೋಗಿ ನಾನು ಹೇಳಬೇಕಾದದ್ದೇನಿದೆ? ಸವಿತುರಿವ ಖದ್ಯೋತೈಹಿ. ಎಲ್ಲವನ್ನೂ ನೋಡುವಂತಹ ಸೂರ್ಯನಿಗೆ ಖದ್ಯೋತ ಅಂದ್ರೆ ಮಿಣುಕು ಹುಳು. ಆ ಮಿಣುಕು ಹುಳು ಹೋಗಿ ನಾನು ನಿನಗೆ ತೋರಿಸ್ತೇನೆ ಬಾ ಅಂತ ಸೂರ್ಯನಿಗೆ ಹೇಳತಂತೆ. ಸೂರ್ಯನಿಗೆ ನಾನು ಮಿಣುಕು ಹುಳು, ನಾನು ನಿನಗೆ ಈ ವಸ್ತು ತೋರಿಸ್ತೇನೆ ಬಾ ಅಂತ ಯಾವುದೋ ಒಂದು ವಸ್ತುವನ್ನ ತೋರಿಸ್ತಂತೆ. ಯಾರಿಗೆ? ಸೂರ್ಯನಿಗೆ. ಸೂರ್ಯನಿಗೆ ಆ ಒಂದು ಖದ್ಯೋತ ಚಿಕ್ಕ ಮಿಣುಕು ಹುಳು, ಅದು ಸಣ್ಣ, ಅದು ಕತ್ಲೆಯಲ್ಲಿ ಮಾತ್ರ ಅದರದೊಂದು ಪ್ರಕಾಶ ಚೂರು ಕಾಣಿಸ್ತದೆ, ದೀಪದ ಹುಳ. ಅಂತ ದೀಪದ ಹುಳ ಹೋಗಿ ಹೋಗಿ ಸೂರ್ಯನ ಹತ್ರ ನಾನು ನಿನಗೆ ಈ ವಸ್ತುವನ್ನು ತೋರಿಸ್ತೇನೆ ಅಂತ ಹೇಳ್ತಂತೆ. ಹಾಗಾಯ್ತು, ನಾನು ನಿನಗೆ ಈ ವಿಷಯ ತಿಳಿಸ್ತಾ ಇದ್ದೇನೆ, ನಿನಗೆ ಏನೋ ಗೊತ್ತಿಲ್ವೋ ಏನೋ ಅನ್ನೋ ರೀತಿಯಲ್ಲಿ. ಎಂತ ಮೂರ್ಖ ನಾನು. ಜಗದಾತ್ಮನೋ ಪರಮಗುರೋಹೋ, ನೀನು ಜಗದಾತ್ಮ ಅಂದ್ರೆ ಇಡೀ ಜಗತ್ತಿನ ಅಂತರ್ಯಾಮಿ. ಪರಮಗುರು ನೀನು, ಗುರುಗಳಿಗೂ ಗುರು, ಸರ್ವಜ್ಞ. ಇಂತಹ ನಿನಗೆ ನಾನು ವಿಜ್ಞಾಪ್ಯಂ ಕಿಯದಿಹ, ಹೇಳಬೇಕಾದದ್ದೇನಿದೆ? ವಿದಿತಮನಂತ ಸಮಸ್ತಂ ತವ ಜಗದಾತ್ಮನೋ ಜನೈರಿಹಾಚರಿತಂ ವಿಜ್ಞಾಪ್ಯಂ ಪರಮಗುರೋಹೋ ಕಿಯದಿಹ ಸವಿತುರಿವ ಖದ್ಯೋತೈಹಿ. ನಮಸ್ತುಭ್ಯಂ ಭಗವತೆ ಸಕಲ ಜಗಸ್ಥಿತಿಲಯೋದಯೇಶಾಯ ದುರವಸಿತ ಆತ್ಮಗತಯೇ ಕುಯೋಗಿನಾಂ ನಮಃ ಪರಮಹಂಸಾಯ. ನಿನಗೆ ನಮಸ್ಕಾರ ಅಷ್ಟೆ. ತೋಭ್ಯಂ ಭಗವತೆ ನಮಃ. ಎಲೆ ಭಗವಂತನೇ, ನಿನಗೆ ನಮಸ್ಕಾರ. ಎಂಥವನು ನೀನು? ಜಗದುತ್ಪತ್ತಿ ಸ್ಥಿತಿ ಲಯ ಮೊದಲಾದವುಗಳನ್ನ ಅನಾಯಾಸವಾಗಿ ಮಾಡ್ತಕ್ಕಂಥವನು ನೀನು. ಅದಕ್ಕೆಲ್ಲದಕ್ಕೂ ಸಾಮರ್ಥ್ಯ ನಿನ್ನಲ್ಲಿದೆ. ಸಕಲ ಜಗತ್ ಸ್ಥಿತಿ ಲಯ ಉದಯ ಈಶ. ಇಡೀ ಜಗತ್ತಿನ ಸ್ಥಿತಿ ಲಯ ಉದಯ ಮೊದಲಾದವುಗಳಿಗೆ ನೀನು ಈಶ, ನೀನು ಒಡೆಯ, ಸಮರ್ಥನಾಗಿ ಅದನ್ನೆಲ್ಲವನ್ನೂ ಮಾಡ್ತಕ್ಕಂಥವನು. ದುರವಸಿತ ಆತ್ಮಗತಯೇ ಕುಯೋಗಿನಾಂ, ಕುಯೋಗಿಗಳಿದ್ದಾರಲ್ಲ ಅವರಿಗೆ ನಿನ್ನ ಮಹಿಮೆಯನ್ನ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪರಮಹಂಸ ನೀನು, ಪರಮಶುದ್ಧ ಸ್ವರೂಪ. ಹಂಸ ಅಂದ್ರೆ ಶುದ್ಧ ಅಂತ ಅರ್ಥ. ಪರಮಹಂಸ ನೀನು, ಅತ್ಯಂತ ಶುದ್ಧವಾದ ಸ್ವರೂಪವುಳ್ಳವನು ನೀನು ಅಂತ ಅರ್ಥ. ಸ್ವಾಮಿಗಳಿಗೆಲ್ಲ ಪರಮಹಂಸ ಅಂತ ಕರೆಯೋದು ಅದಕ್ಕೋಸ್ಕರನೇ. ಹಂಸ ಅನ್ನೋ ಶಬ್ದಕ್ಕೆ ಶುದ್ಧ ಅಂತ ಅರ್ಥ. ಅವರು ಶುದ್ಧರಾಗಿರ್ತಾರೆ. ಸನ್ಯಾಸಿಗಳು ಪರಿಶುದ್ಧರಾಗಿರ್ತಾರೆ ಅನ್ನೋ ಕಾರಣದಿಂದ ಅವರನ್ನ ಹಂಸರು ಅಂತ ಕರೀತಾರೆ. ಅದರಲ್ಲೂ ಅತ್ಯಂತ ಶುದ್ಧರಾದವರನ್ನ ಪರಮಹಂಸರು ಅಂತ ಕರೀತಾರೆ. ಹಂಸ, ಪರಮಹಂಸ ಅಂತನ್ನೋದು ಅವರಿಗೆ ಕರೆಯೋ ಉದ್ದೇಶ ಶುದ್ಧ ಅಂತ. ಬಹಳ ಶುದ್ಧರಾಗಿರ್ತಕ್ಕಂಥವರು, ಯಾವ ದೋಷವೂ ಇರೋದಿಲ್ಲ ಮನುಷ್ಯರಲ್ಲಿ. ಸಾಧಾರಣವಾಗಿ ಇರುವಂತಹ ಕಾಮಕ್ರೋಧಾದಿ ದೋಷಗಳು ಯಾವುದು ಇಲ್ಲದೇ ಇರೋರು ಅನ್ನೋ ಅಭಿಪ್ರಾಯದಿಂದ ಹಂಸರು, ಪರಮಹಂಸರು ಅಂತೆಲ್ಲ ಕರೀತಾರೆ. ನೀನು ಪರಮಹಂಸ, ನೀನು ಶುದ್ಧ ಸ್ವರೂಪನಾಗಿರ್ತಕ್ಕಂಥವನು.
ಕುಯೋಗಿಗಳಿಗೆ ನಿನ್ನ ಈ ಶುದ್ಧವಾದ ಸ್ವರೂಪ, ನಿನ್ನ ಮಹಿಮೆ ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ದುರವಸಿತ ಆತ್ಮಗತಿ, ಆತ್ಮಗತಿ ದುರವಸಿತ ಅವರಿಗೆ, ಕುಯೋಗಿಗಳಿಗೆ. ನಿನ್ನ ಒಂದು ಗತಿ, ನಿನ್ನ ಮಹಿಮೆ ಅವರಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸ್ವರೂಪವುಳ್ಳವನು, ಅಂತಹ ಶುದ್ಧವಾದ ಸ್ವರೂಪವುಳ್ಳಂತಹ ನಿನಗೆ ನಮಃ, ನಮಸ್ಕಾರ. ನಮಸ್ತುಭ್ಯಂ ಭಗವತೆ ಸಕಲ ಜಗಸ್ಥಿತಿ ಲಯೋದಯೇಶಾಯ ದುರವಸಿತ ಆತ್ಮಗತಯೇ ಕುಯೋಗಿನಾಂ ನಮಃ ಪರಮಹಂಸಾಯ. ಯಂ ವೈ ಶ್ವಸಂತಮನು ವಿಶ್ವಸೃಜಶ್ವಸಂತಿ ಯಂ ಚೇಕಿತಾನಮನುವೃತ್ತಯ ಉಚ್ಚಕಂತಿ ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೇಸ್ತು ಸಹಸ್ರಮೂರ್ಧ್ನೇ. ಅಲೇ ಭಗವಂತನೇ, ನಿನಗೆ ನಮಸ್ಕಾರ. ನಿನ್ನ ಒಂದು ಪ್ರೇರಣೆ ಇಲ್ಲದೆ ಇದ್ರೆ ಈ ನಮಸ್ಕಾರ ಮಾಡಲಿಕ್ಕೂ ನಮಗ್ ಸಾಧ್ಯ ಇಲ್ಲ. ಈಗೇನ್ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಇದು ಕೂಡ ನಿನ್ನಿಂದ ಪ್ರೇರಿತನಾಗಿ ನಾನು ಮಾಡ್ತಾ ಇದ್ದೇನೆ. ನಮಸ್ತುಭ್ಯಂ ಭಗವತೆ ಸಕಲ ಜಗಸ್ಥಿತಿ ಲಯೋದಯೇಶಾಯ ಅಂತೇನು ನಾನು ಸ್ತೋತ್ರ ಮಾಡಿದ್ನಲ್ಲ, ಇವಾಗ ನಿನಗೆ ನಮಸ್ಕಾರ ಮಾಡಿದ್ನಲ್ಲ, ಈ ನಮಸ್ಕಾರವೂ ಕೂಡ ನಿನ್ನ ಪ್ರೇರಣೆ ಇಲ್ಲದೆ ನನಗೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾರೂ ಕೂಡ ನಿನ್ನ ಪ್ರೇರಣೆ ಇಲ್ಲದೆ ಉಸಿರಾಡ್ಲಿಕ್ಕೂ ಸಾಧ್ಯ ಇಲ್ಲ. ಎಲ್ಲರ ಒಳಗೆ ನಿಂತು ಎಲ್ಲ ಕಾರ್ಯಗಳನ್ನ ಮಾಡೋನು ನೀನೇ. ಬ್ರಹ್ಮಾದಿ ದೇವತೆಗಳೆಲ್ಲ ಏನೋ ಸೃಷ್ಟಿ ಕಾರ್ಯ ಮಾಡ್ತಾರೆ ಅಂತಾರಲ್ಲ, ಅವರೆಲ್ಲರೂ ಕೂಡ ನಿನ್ನಿಂದ ಪ್ರೇರಿತರಾಗಿ ಮಾಡ್ತಾ ಇದ್ದಾರೆ. ನೀನು ಒಳಗೆ ಕೂತು ಅವ್ರ ಕೈಯಿಂದ ಮಾಡಿಸ್ತಾ ಇದ್ದಿ ಅಂತ ಅವ್ರು ಮಾಡ್ತಾ ಇದ್ದಾರೆ. ಇಲ್ಲದೇ ಇದ್ರೆ ಅವ್ರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಒಳಗಿದ್ದು ಹೊರಗೆ ನೋಡಿದ್ರೆ ನಮ್ಮ ಇಂದ್ರಿಯಗಳು ಹೊರಗೆ ನೋಡ್ತಾವೆ. ನಮ್ಮ ಇಂದ್ರಿಯಗಳು ಹೊರಗಿನ ಪದಾರ್ಥಗಳನ್ನ ನೋಡಬೇಕು ಅಂತಾದ್ರೆ ನೀನು ಒಳಗಿದ್ದು ನೋಡಿಸ್ಬೇಕು. ಇಲ್ಲದೇ ಇದ್ರೆ ನಮ್ಮ ಜ್ಞಾನ, ಇಂದ್ರಿಯ ಮೊದಲಾದವುಗಳು ಯಾವುದು ಕೂಡ ಕೆಲಸವೇ ಮಾಡೋದಿಲ್ಲ. ಈ ಇಡೀ ಬ್ರಹ್ಮಾಂಡ ಭೂಮಂಡಲಂ ಸರ್ಷಪಾಯತಿಯಸ್ಯ ಮೂರ್ಧ್ನಿ, ನಿನ್ನ ತಲೆ ಮೇಲೆ, ಯಾರ್ದು ನಿಂದಲ್ಲ, ಅವನು ಯಾರೋ ಶೇಷ, ಆ ಶೇಷ 1000 ಹೆಡೆ ಇರೋನವನು, ಸಹಸ್ರ ಮೂರ್ಧ್ನೆ. ಆ 1000 ಹೆಡೆಯಲ್ಲಿ ಒಂದೇ ಒಂದು ಹೆಡೆಯ ಮೇಲೆ ಸಣ್ಣ ಸಾಸಿವೆ ಕಾಳಿನಂತೆ ಇಡೀ ಬ್ರಹ್ಮಾಂಡವನ್ನ ಹೊತ್ತುಕೊಂಡು ನಿಂತಿದ್ದಾನೆ. ಅವನ ಅಂತರ್ಯಾಮಿಯಾದ ಶೇಷ ತಾನೆ ನೀನು, ಸಂಕರ್ಷಣ ತಾನೆ ನೀನು ಅಂತ ನಿನಗೆ ನಮಸ್ಕಾರ ಅಂತ. ಇದು ಸಂಕರ್ಷಣ, ಶೇಷಾಂತರ್ಯಾಮಿಯಾದ ಸಂಕರ್ಷಣನ ಸ್ತೋತ್ರ ಇದು. ಅದನ್ನ ಇಲ್ಲಿಗೆ ಕೊನೆಗೆ ಮುಗಿಸ್ತಾ ಇದ್ದಾರೆ. ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೆ ಅಸ್ತು ಸಹಸ್ರ ಮೂರ್ಧ್ನೇ. ಇಡೀ ಭೂಮಂಡಲವನ್ನೇ 1000 ಹೆಡೆಗಳ ಮಧ್ಯದಲ್ಲಿ ಒಂದೇ ಒಂದು ಹೆಡೆಯ ಮೇಲೆ ಒಂದು ಸಣ್ಣ ಸಾಸಿವೆ ಕಾಳಿನಂತೆ ಧಾರಣೆ ಮಾಡಿದ ಆ ಶೇಷಾಂತರ್ಯಾಮಿಯಾದ ಸಂಕರ್ಷಣನೇ, ನಿನಗೆ ನಮಸ್ಕಾರ. ತಸ್ಮೈ ನಮೋ ಭಗವತೆ. ಯಂ ವೈ ಶ್ವಸಂತಮನು ವಿಶ್ವಸೃಜ ಶ್ವಸಂತಿ. ವಿಶ್ವಸೃಜ ಅಂದ್ರೆ ವಿಶ್ವದ ಸೃಷ್ಟಿಕರ್ತ ಅಂತ ಕರೆಸ್ಕೊಂಡಂತಹ ಬ್ರಹ್ಮಾದಿ ದೇವತೆಗಳೆಲ್ಲ ಯಂ ವೈ ಶ್ವಸಂತಮನು ಶ್ವಸಂತಿ, ನಿನ್ನನ್ನ ಅನುಸರಿಸಿಕೊಂಡು ನಿನ್ನ ಪ್ರೇರಣೆಯಿಂದಲೇ ಅವರು ಉಸಿರಾಡ್ತಾರೆ. ಯಂ ಚೇಕಿತಾನಂ ಅನುವೃತ್ತಯ ಉಚ್ಚಕಂತಿ, ನೀನು ಒಳಗಿದ್ದು ಕಾರ್ಯಗಳನ್ನ ಮಾಡಿಸಿದ್ರಿಂದಲೇನೆ ಅವರೆಲ್ಲ ಕಾರ್ಯ ಮಾಡ್ತಾರೆ. ಇಂದ್ರಿಯಗಳು ಏನಾರು ಕೆಲಸ ಮಾಡಬೇಕು ಅಂತಾದ್ರೆ ನೀನು ಅವುಗಳ ಒಳಗೆ ಇದ್ದು ಮಾಡಿಸ್ಬೇಕು. ಚೇಕಿತಾನಂ ಅಂದ್ರೆ ನೋಡುವವನು ಅಂತ ಅರ್ಥ.
ಜ್ಞಾನೇಂದ್ರಿಯ. ಜ್ಞಾನೇಂದ್ರಿಯ ಪರವಾಗಿ ಅದನ್ನು ಒಂದು ಹೇಳಿದ್ದಾರೆ. ಜ್ಞಾನೇಂದ್ರಿಯಗಳು 5 ಇದ್ದಾವೆ. ಅವುಗಳು ಜ್ಞಾನವನ್ನ ಕೊಡಬೇಕಾಗಿದ್ರೆ ಅನುವೃತ್ತಯ ಉಚ್ಚಕಂತಿ. ಉಚ್ಚಕಂತಿ ಅಂದ್ರೆ ಚೆನ್ನಾಗಿ ತಿಳಿತಾವೆ. ಸಮ್ಯಕ್ ಜಾನಂತಿ ಅಂತ ವಿಜಯಧ್ವಜ ತೀರ್ಥರು ಬರೆದಿದ್ದಾರೆ. ಉಚ್ಚಕಂತಿ ಸಮ್ಯಕ್ ಜಾನಂತಿ. ಇನ್ನು ಒಳಗೆ ಆ ಇಂದ್ರಿಯಗಳ ಒಳಗೆ ಕೂತು ತಿಳಿಯುವಂತೆ ಮಾಡಿದರೆ ಆ ಇಂದ್ರಿಯಗಳು ನಮಗೆ ತಿಳಿಸ್ತವೆ. ಕಣ್ಣಿಂದ ಏನಾದರೂ ಒಂದು ವಸ್ತುವನ್ನು ನೋಡಿ ನಾವು ತಿಳ್ಕೊಂಡ್ವಿ ಅಂದ್ರೆ ಆ ಉಚ್ಚಕಂತಿ ಅಂದ್ರೆ ಚೆನ್ನಾಗಿ ತಿಳಿಯುವಿಕೆ ಅದು ನೀನು ಒಳಗೆ ಕೂತು ಮಾಡಿಸಿದ್ರಿಂದ ಆಗ್ತದೆ. ಯಂ ಚೇಕಿತಾರಂ ಜ್ಞಾತಾರಂ ವೃತ್ತಿ ಅನುಸೃತ್ಯ ಅನುವೃತ್ತಯ ಉಚ್ಚಕಂತಿ. ನಿನ್ನನ್ನು ಅನುಸರಿಸಿಕೊಂಡು ಅವು ಚೆನ್ನಾಗಿ ತಿಳಿಸ್ತಾವೆ. ನಿನ್ನನ್ನ ಅನುಸರಿಸಿಕೊಂಡೇ ಈ ಬ್ರಹ್ಮಾದಿಗಳು ವಿಶ್ವಸೃಜ ಅಂತ ಅನಿಸ್ಕೊಂಡಿರ್ತಕ್ಕಂತಹ ಬ್ರಹ್ಮಾದಿಗಳು ನಿನ್ನನ್ನು ಅನುಸರಿಸಿಕೊಂಡೇ ಅವರು ವಿಶ್ವಸೃಕ್ಕಾಗಿದ್ದಾರೆ. ಈ ಜಗತ್ತನ್ನ ಸೃಷ್ಟಿ ಮಾಡುವವರಾಗಿದ್ದಾರೆ. ಇಲ್ಲದೆ ಇದ್ರೆ ಯಾರೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತೇನ ವಿನ ತೃಣಮಪಿ ನಚಲತಿ. ಒಂದು ಹುಲ್ಲುಕಡ್ಡಿಯೂ ಅಲುಗಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ನೀನು ಭೂಮಂಡಲಂ ಯಸ್ಯ ಮೂರ್ಧ್ನಿ ಸರ್ಷಪಾಯತಿ. ಈ ಭೂಮಂಡಲವನ್ನ ನಿನ್ನ ತಲೆಯ ಮೇಲೆ ಸಾಸಿವೆ ಕಾಳಿನಂತೆ ಇಟ್ಟುಕೊಂಡಿದ್ದಿ. ಸಾವಿರ ಹೆಡೆಗಳು, ಸಹಸ್ರ ಮೂರ್ಧ್ನೆ ಭಗವತೆ, 1000 ಹೆಡೆಗಳು. ಸಹಸ್ರ ಶೀರ್ಷ ಪುರುಷ ಅಂತ ಪ್ರಸಿದ್ಧ. 1000 ತಲೆಗಳು ಭಗವಂತನಿಗೆ. ಅಂತಹ 1000 ತಲೆಗಳ ಮೇಲೆ ಒಂದು ತಲೆಯ ಮೇಲೆ ಈ ಒಂದು ಬ್ರಹ್ಮಾಂಡವನ್ನ ಸಣ್ಣ ಸಾಸಿವೆ ಕಾಳಿನಂತೆ ಇಟ್ಟುಕೊಂಡಿರ್ತಕ್ಕಂತಹ ನಿನಗೆ ನಮಸ್ಕಾರ. ಯಂ ವೈ ಶ್ವಸಂತಮನು ವಿಶ್ವಸೃಜಶ್ವಸಂತಿ ಯಂ ಚೇಕಿತಾನಮನುವೃತ್ತಯ ಉಚ್ಚಕಂತಿ ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೇಸ್ತು ಸಹಸ್ರಮೂರ್ಧ್ನೇ. ಭಗವತೆ ನಮೋ ಅಸ್ತು, ನಮಸ್ಕಾರ ಇರಲಿ. ತಸ್ಮೈ ಅಂತಹ ಭಗವಂತನಿಗೆ ನಮೋ ಅಸ್ತು, ನಮಸ್ಕಾರಗಳಿರಲಿ ಅಂತ. ಇಷ್ಟು ಚಿತ್ರಕೇತು ಮಾಡಿದ ಸಂಕರ್ಷಣ ಸ್ತೋತ್ರ. ಚಿತ್ರಕೇತುವಿನಿಂದ ಮಾಡಲ್ಪಟ್ಟಂತಹ ಸಂಕರ್ಷಣನ ಸ್ತೋತ್ರ 34ನೇ ಶ್ಲೋಕದಿಂದ 48ನೇ ಶ್ಲೋಕದವರೆಗೆ. ಎಷ್ಟಾಯ್ತು? 15 ಶ್ಲೋಕಗಳಿದೆ. ಈ 15 ಶ್ಲೋಕಗಳು ಚಿತ್ರಕೇತು ಮಾಡಿದ ಸಂಕರ್ಷಣನ ಸ್ತೋತ್ರ. ಶೇಷಾಂತರ್ಯಾಮಿಯಾದ ಸಂಕರ್ಷಣನ ಸ್ತೋತ್ರ. ಬಹಳ ವಿಶೇಷವಾದ ಸ್ತೋತ್ರ ಇದು. ಇಂಥದ್ದು ಸಾವಿರಾರು ಶ್ಲೋಕಗಳಿದೆ ಭಾಗವತದಲ್ಲಿ. ಸ್ತೋತ್ರಗಳಿವೆಲ್ಲ ಸಾವಿರಾರು ಸ್ತೋತ್ರಗಳು ಬರುತ್ತೆ. ಯಾರ್ಯಾರೋ ಬೇರೆ ಬೇರೆ ವ್ಯಕ್ತಿಗಳು ಮಾಡಿದ ಸ್ತೋತ್ರಗಳು. ಅದರಲ್ಲಿ ಕೆಲವುಗಳನ್ನು ಆರಿಸಿ ಇಂಥ ಸ್ತೋತ್ರ ಅಂತ ಸ್ತೋತ್ರದ ಪುಸ್ತಕಗಳಲ್ಲಿ ಪ್ರಿಂಟ್ ಮಾಡಿಸಿರ್ತಾರೆ. ಇದು ಬಹಳ ಜನರಿಗೆ ಗೊತ್ತಿಲ್ಲ. ಇದು ಬಹಳ ಅಪರೂಪವಾದ ಒಂದು ಸ್ತೋತ್ರ. ಶೇಷಾಂತರ್ಯಾಮಿಯಾದ ಸಂಕರ್ಷಣನ ಸ್ತೋತ್ರ, ಚಿತ್ರಕೇತು ಮಾಡಿದ ಸ್ತೋತ್ರ. ಒಂದು ಸಲ ಇದನ್ನು ಹೇಳಿಬಿಡ್ತೇನೆ. ಚಿತ್ರಕೇತುರ್ವಾಚ ಅಜಿತ ಸಮಮತಿಭಿಃ ಸಾಧುಭಿರ್ಭವಾನ್ ಜಿತಾತ್ಮಭಿರ್ಭವತಾ ವಿಜಿತಾಸ್ತೇಪಿ ಚ ಭಜತಾಂ ಅಕಾಮಾನಾಂ ಯ ಆತ್ಮದೋತಿ ಕರುಣಃ ತವ ವಿಭವಃ ಖಲು ಭಗವನ್ ಜಗದುತ್ಪತ್ತಿ ಸ್ಥಿತಿ ಲಯಾದೀನಿ ವಿಶ್ವಸೃಜಸ್ತೆ
ಅಂಶಾಂಶಾಸ್ತತ್ರ ಮೃಷಾ ಸ್ಪರ್ಧಂತಿ ಪೃಥಗಭಿಮತ್ಯ ಪರಮಾಣು ಪರಮಮಹತೋ ಆದ್ಯಂ ತಾಂತರವರ್ತಿ ತ್ರಯವಿಧುರಃ ಆದಾವಂತೇಪಿ ಚ ಸತ್ವಾನಾಂ ಯದ್ಧ್ರುವಂ ತದೇವಾಂತರಕಾಲೇಪಿ ಕ್ಷಿತ್ಯಾದಿಭಿರೇಷ ಕಿಲಾವೃತಃ ಸಪ್ತಭಿರ್ದಶ ಗುಣೋತ್ತರೈರಾಂಡಕೋಶಃ ಯತ್ರ ಭವತ್ಯಣುಭ್ಯೋऽಣುಕಲ್ಪಃ ಸಹಾಂಡಕೋಟಿಭಿಸ್ತದನಂತಂ ವಿಷಯತೃಷೋ ನರಪಶವೋ ಯ ಉಪಾಸತೆ ವಿಭೂತಿರ್ನ ಪರಂ ತ್ವಾಂ ತೇಷಾಮಾಶಿಷ ಈಶ ತದನು ವಿನಶ್ಯಂತಿ ಯಥಾ ರಾಜಕುಲಂ ಕಾಮಧಿಯಸ್ತ್ವಯಿ ರಚಿತಾನ ಪುನಾರೋಹಂತಿ ಯಥಾ ಕರಂಬಬೀಜಾನಿ ಜ್ಞಾನಾತ್ಮನ್ಯಗುಣಮಯೇ ಗುಣಗಣತೋಸ್ಯ ದ್ವಂದ್ವಜಾಲಾನಿ ಜಿತಮಜಿತ ತದಾ ಭವತಾ ಯದಾಹ ಭಾಗವತ ಧರ್ಮಮನವದ್ಯಂ ನಿಷ್ಕಿಂಚನಾಯೇ ಮುನಯಃ ಆತ್ಮಾ ರಾಮಾಯಮುಪಾಸತೆ ಅಪವರ್ಗಾಯ ವಿಷಮಮತಿರ್ನ ಯತ್ರ ನೃಣಾಂ ತ್ವಮಹಮಿತಿ ಮಮ ತವೇತಿ ಯೋನ್ಯತ್ರ ವಿಷಮಧಿಯಾ ರಚಿತೋ ಯಃ ಸಹಿ ಅವಿಶುದ್ಧಃ ಕ್ಷಯಿಷ್ಣುರಧರ್ಮ ಬಹುಳಃ ಕಕ್ಷೇಮೋ ನಿಜಪರಯೋಃ ಕಿಯಾನರ್ಥಃ ಸ್ವಪರದ್ರೋಹಾಧರ್ಮೇಣ ಸ್ವದ್ರೋಹಾತ್ ತವ ಕೋಪಃ ಪರಸಂಪೀಡಯಾ ಚ ತಥಾ ಅಧರ್ಮಃ ನ ವ್ಯಭಿಚರತಿ ತವೇಕ್ಷಾ ಯಯಾಹ್ಯಭಿಹಿತೋ ಭಾಗವತೋ ಧರ್ಮಃ ಸ್ಥಿರಚರ ಸತ್ವಕದಂಬೇಶ್ವಪೃಥಗ್ಧಿಯೋ ಯಮುಪಾಸತೆ ತ್ವಾರ್ಯಾಃ ನ ಹಿ ಭಗವನ್ನ ಘಟಿತಮಿದಂ ಭವದ್ದರ್ಶನಾನೃಣಾಮಖಿಲಪಾಪಕ್ಷಯಃ ಯನ್ನಾಮ ಸಕೃಚ್ಶ್ರವಣಾತ್ ಪುಲ್ಕಸಕೋಪಿ ವಿಮುಚ್ಯತೆ ಸಂಸಾರಾತ್ ಅಥ ಭಗವನ್ ವಯಮಧುನಾ ತ್ವದವಲೋಕ ಪರಿಮೃಷ್ಟಾಶಯಮಲಾಃ ಸುರರ್ಷಿಣಾಯ ದುದಿತಂ ತಾವಕೇನ ಕಥಮನ್ಯಥಾ ಭವತಿ ವಿದಿತಮನಂತ ಸಮಸ್ತಂ ತವ ಜಗದಾತ್ಮನೋ ಜನೈರಿಹಾಚರಿತಂ ವಿಜ್ಞಾಪ್ಯಂ ಪರಮಗುರೋಃ ಕಿಯದಿಹ ಸವಿತುರಿವ ಖದ್ಯೋತೈಃ ನಮಸ್ತುಭ್ಯಂ ಭಗವತೆ ಸಕಲಜಗಸ್ಥಿತಿಲಯೋದಯೇಶಾಯ ದುರವಸ್ಥಿತಾತ್ಮಗತಯೇ ಕುಯೋಗಿನಾಂ ನಮಃ ಪರಮಹಂಸಾಯ ಯಂ ವೈಶ್ವಸಂತಮನು ವಿಶ್ವಸೃಜಶ್ವಸಂತಿ ಯಂ ಚೇಕಿತಾನಮನುವೃತ್ತಯ ಉಚ್ಚಕಂತಿ ಭೂಮಂಡಲಂ ಸರ್ಷಪಾಯತಿ ಯಸ್ಯ ಮೂರ್ಧ್ನಿ ತಸ್ಮೈ ನಮೋ ಭಗವತೇಸ್ತು ಸಹಸ್ರಮೂರ್ಧ್ನೇ ಇತಿ ಚಿತ್ರಕೇತುಕೃತ ಸಂಕರ್ಷಣ ಸ್ತೋತ್ರಂ ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿ ಕಡಸಿ ಸ್ಪರ್ಧೆಯಲ್ಲಿ ಕೇಚಿತಾರ ಕೇಚಿತಾನ ಎರಡುವೇ ಒಂದ ಕೇಚಿತಾರಂ ಯಂ ಚೇಕಿತಾರಂ ಕೇಚಿತಲ್ಲ ಚೇಕಿತಾರಂ ಚೇಕಿತಾರಂ ಯಂ ಚೇಕಿತಾನಂ ಅಂತ ಹೇಳಿದೆ ಅಲ್ವಾ ನಾನು. ಇವರು ಬಂದು ಸತ್ಯಧರ್ಮರು ಪಾಠ ಅಂತದ್ದು ಎರಡು ತಗೊಂಡಿದ್ದೆ, ಎರಡು ಪಾಠ ಇದೆ. ಚೇಕಿತಾನಂ ಅಂತ ಅನ್ನೋದು ವಿಜಯಧ್ವಜ ತೀರ್ಥರ ಪಾಠ. ಯಂ ಚೇಕಿತಾನಂ ಅಂತ ನಾ ಹೇಳಿದ್ನಲ್ಲ, ಅದು ವಿಜಯಧ್ವಜ ತೀರ್ಥರು ತಗೊಂಡಿರೋ ಪಾಠ. ಸತ್ಯಧರ್ಮ ತೀರ್ಥರ ಪಾಠ ಪ್ರಕಾರ ಚೇಕಿತಾರಂ ಅಂತ, ಯಂ ಚೇಕಿತಾರಂ ಅಂತ ಅವ್ರು ತಗೋತಾರೆ. ಎರಡು ಚಟ್ಟಿ ವ್ಯಾಖ್ಯಾನದಲ್ಲೂ ಚೇಕಿತಾನಂ ಅಂತಾನೆ ಇದೆ, ವಿಜಯಧ್ವಜರು ತಗೊಂಡ ಹಾಗೆ. ಎರಡಕ್ಕೂ ಒಂದೇ ಅರ್ಥ, ಎರಡು ಇಟ್ಕೊಳ್ಬಹುದು. ಧನ್ಯವಾದಗಳು. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಆಚಾರ್ಯ.